ಚುನಾವಣೆಗೆ ಪ್ರಿಪೇರ್ ಆಗ್ತಕ್ಕಂಥದ್ದು ಎಲ್ಲ ಪಕ್ಷಗಳ ಡೆಮಾಕ್ರಸಿನಲ್ಲಿ ಅನಿವಾರ್ಯ ಅಲ್ಲ. 3 ಕಡೆ ಈಗ ರಾಜ್ಯದಲ್ಲಿ ಲೋಕಸಭಾ ಸದಸ್ಯರಿಗೆ ಆಯ್ಕೆ ಆಗಿರೋದ್ರಿಂದ ಖಾಲಿ ಆಗಿರೋ ಸ್ಥಳಕ್ಕೆ ಚುನಾವಣೆ ನಡೆಯುತ್ತೆ. ಎನಿ ಮೂಮೆಂಟ್ ಆಯೋಗ ಚುನಾವಣೆ ಘೋಷಣೆ ಮಾಡ್ಬೋದು ಅಥವಾ 1-2 ತಿಂಗಳು ಟೈಮು ತಗೋಬೋದು. ಪ್ರಿಪೇರ್ ಆಗಲಿಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು 3 ಕ್ಷೇತ್ರದಲ್ಲಿ ಒಂದು ಸಮಿತಿನ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಸಮಿತಿ ಮಾಡಿದ್ದಾರೆ. ಸೊ ಆ ಸಮಿತಿಯಿಂದ ನಾವು ಮೀಟಿಂಗ್ ಕರೆದು ಸ್ಥಳೀಯ ಕಾರ್ಯಕರ್ತರು, ಸಾರ್ವಜನಿಕರು, ನಮ್ಮ ಪಕ್ಷದ ಇಂಪಾರ್ಟೆಂಟ್ ಲೀಡರ್ಗಳು ಎಲ್ಲರೂ ಕರೆದು ಮೀಟಿಂಗ್ ಮಾಡೋವಂಥ ಪ್ರೋಸೆಸ್ ಮಾಡ್ತೀವಿ. ಪಕ್ಷದ ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಒಬ್ಬರು ಅವರ ಸೋದರ ಮತ್ತು ನಮ್ಮ ಪಕ್ಷದಲ್ಲಿ ಲೋಕಸಭಾ ಸದಸ್ಯರಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥವ್ರು ಸೋಲಾಗಿರೋದ್ರಿಂದ ಅವ್ರಿಗೂ ನಿಂತ್ಕೊಳ್ಳೋ ಅವಕಾಶ ಇದೆ ಈಗ. ಸೊ ಯಾರು ಏನು ಅನ್ನೋದ್ರ ಬಗ್ಗೆ ಅಧ್ಯಕ್ಷರೇ ಅವರಿರೋದ್ರಿಂದ ಕೂತ್ಕೊಂಡು ತೀರ್ಮಾನ ಪಕ್ಷದ ಮುಖ್ಯಮಂತ್ರಿಗಳ ಜೊತೆ, ರಾಷ್ಟ್ರದ ಲೀಡರ್ ಜೊತೆ ತೀರ್ಮಾನ ಆಗ್ತಾರೆ. ನಮಗೆ ಒಂದು ಸಣ್ಣ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಲ್ಲ ಅಭಿಪ್ರಾಯ ಏನು ಬರುತ್ತೆ ಅದನ್ನು ಅವ್ರಿಗೆ ತಿಳಿಸೋದು. ಅಚ್ಚರಿಯ ಅಭ್ಯರ್ಥಿ ಅಂದರೆ ಆಶ್ಚರ್ಯವಾಗಿ ಘೋಷಣೆ ಮಾಡಿದ್ರೆ ಅಚ್ಚರಿಯ ಅಭ್ಯರ್ಥಿ. ಮೊದಲೇ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಅಚ್ಚರಿಯ ಅಭ್ಯರ್ಥಿ ಆಗುತ್ತಾ? ಆಗಲ್ಲ. CM DCM ಜೊತೆ ಬೇರೆ ವಿಚಾರ ಇತ್ತು, ಡಿಸ್ಕಷನ್ ಮಾಡ್ಕೊಂಬಂದಿದ್ದೀವಿ. ಚುನಾವಣೆ ವಿಚಾರನೂ ಸಹಜವಾಗಿ ಈ ರಾಜಕಾರಣಿಗಳು ಪಕ್ಷ ಅಂದಾಗ ಇದು ಸಹಜ ಚರ್ಚೆ ಮಾಡಿದ್ದೀವಿ. ಕ್ಯಾಂಡಿಡೇಟ್ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ತಪ್ಪೇನಿದೆ? ಯಾವ್ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ಅದು ಅನಿವಾರ್ಯ ಕೆಲವೊಮ್ಮೆ. ಸೊ ನೋಡೋಣ, ಕೂತಿ ಜನರ ಕಾರ್ಯಕರ್ತರ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ, ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಎಲ್ಲರ ಜೊತೆ ನೋಡೋಣ, ತೀರ್ಮಾನ ತಗೋತೀವಿ. ಒಳ್ಳೆ ತೀರ್ಮಾನ ತಗೋತೀವಿ. ನಿಮ್ಮ ಹೇಳ್ದಂಗೆ ಒಳ್ಳೆ ಅಭ್ಯರ್ಥಿಯನ್ನು ಹಾಕ್ತೀವಿ. ಸೊ 3 ಕಡೆ, ಒಂದು ಕಡೆ ಮಾತ್ರ 2 ನಮ್ಮದು, ಒಂದು JDS, ಒಂದು BJP. ಚನ್ನಪಟ್ಟಣ JDS, ಹಾವೇರಿ ಸಿಕ್ಕಾವಿ BJP, ನಮ್ಮ ಸಂಡೂರು ಕಾಂಗ್ರೆಸ್. 3 ನಾವು ಈ ಬಾರಿ ಗೆಲ್ತೀವಿ. ಸರ್, ಅಭ್ಯರ್ಥಿ ಆಯ್ಕೆ ತಂತ್ರ ಎಲ್ಲವೂ ಕೂಡ ಸಮಿತಿ ಅಧ್ಯಕ್ಷ ನೀವಿರುವಂಥದ್ದು, ಜವಾಬ್ದಾರಿ ಜಾಸ್ತಿ ಇದೆ ಸರ್? ಜವಾಬ್ದಾರಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಜವಾಬ್ದಾರಿ ನನ್ನ ಅಧ್ಯಕ್ಷ ಇದ್ರೂ ಹೈ ವೋಲ್ಟೇಜ್ ಕ್ಷೇತ್ರ ಅಲ್ಲ ಅದು. ಜನ ಬಯಸಿದ್ರೆ ನಾನೇ ಬರಬೇಕಾಗತ್ತೆ ಅನ್ನೋಂಥ ಮಾತುಗಳನ್ನು ನಿನ್ನೆ ಚನ್ನಪಟ್ಟಣ ರೌಂಡ್ ಸಂದರ್ಭದಲ್ಲೂ ಹೇಳಿದ್ದಾರೆ. ಯಾಕೆ ಸರ್ ಅಲ್ಲಿ DK ಸುರೇಶ್ ಅವರಿಗೆ ಪೂರಕವಾದಂಥ ವಾತಾವರಣ ಇಲ್ವಾ? ಆ ಥರ ಏನಿಲ್ಲ. ಸೊ ಅದು ಕೂತ್ಕೊಂಡು ಚರ್ಚೆ ಮಾಡಿದಾಗ ಆ ವಿಚಾರಗಳು ಯಾಕೆ, ಏನು, ಯಾರನ್ನ ಅಂತ ಕೆಲವೊಮ್ಮೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ ಇರುತ್ತೆ. ಇಡೀ 8 ಕ್ಷೇತ್ರದಲ್ಲಿ 3 ಬಾರಿ ಸಂಸದರಾದರು, 17,000 ಓಟ್ ಬಿದ್ದದನ್ನ 85,000 ತಗೊಳಕ್ಕೆ ಸಕ್ಸಸ್ ಆದರೂ ಕೇಪಬಲ್ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಸುರೇಶ್ ಅವ್ರಿಗೆ ತಾನೇ 85,000 ಓಟ್ ಕೊಟ್ಟರು ಚನ್ನಪಟ್ಟಣದಲ್ಲಿ. 17,000 18,000 ಇತ್ತು ಲಾಸ್ಟ್ ಅಸೆಂಬ್ಲಿನಲ್ಲಿ. ಈಗ ಪಾರ್ಲಿಮೆಂಟಲ್ಲಿ 85,000 ಓಟ್ ಕೊಟ್ಟಿದ್ದಾರೆ ಅಂದರೆ DK ಸುರೇಶ್ ಅವ್ರನ್ನ ನಾಯಕತ್ವ ಒಪ್ಪೇತಾರೆ ಕೊಟ್ಟಿರೋದು. ಅದರಿಂದ ಇಲ್ಲಿ ಅವರು ಸರಿ ಇಲ್ಲ ಅನ್ನೋ ಪ್ರಶ್ನೆ ಬರಲ್ಲ. ಕ್ಯಾಂಡಿಡೇಟು ಈ ಸಂದರ್ಭದಲ್ಲಿ ಯಾರು ಆಗಬೇಕು ಅನ್ನೋದ್ರ ಬಗ್ಗೆ ಅದನ್ನು ಯೋಚನೆ ಮಾಡ್ತೀವಿ. DCM ಅವರು ಅಭಿಪ್ರಾಯ, ಲೋಕಸಭಾ ಮಾಜಿ ಸದಸ್ಯರ ಅಭಿಪ್ರಾಯ, ಜನಗಳ ಅಭಿಪ್ರಾಯ ಎಲ್ಲ ನೋಡಿ ಪಕ್ಷ ತೀರ್ಮಾನ. ಸರ್, ಮೈತ್ರಿ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಮತ್ತು CP ಯೋಗೇಶ್ವರ್ ಹೆಸರು ಕೇಳಿಬಂದಿದೆ ಸರ್. ಅವ್ರೀಗ ಇದೊಂಥರ BJP ಅಂದ್ರಿ, ಮೈತ್ರಿ ಅಂತದೇನು ಅಂತ BJP ಇದೇನು ಭಾಳ ಶಾರ್ಟ್ಲಿ ಹೆಸರಿಲ್ಲ ಸರ್. JDS ಅಲ್ಲಲ್ಲ, ನೀವೇ ಯಾರೋ ಹೇಳಿದ್ರಪ್ಪ ನನಗೆ ಫೋನ್ ಮಾಡಿ ಅವ್ರ ಹೆಸರೆಲ್ಲ ಹೇಳೋದು ಸೂಕ್ತ ಅಲ್ಲ. ಆದಷ್ಟು ಬೇಗ ಮರ್ಜ ಆಗ್ತದೆ ಅಂತ ಮಾಧ್ಯಮದವ್ರು ಹೇಳಿದ್ರು, ನನಗೆ ಗೊತ್ತಿಲ್ಲ ಅವ್ರ ಹೆಸರು. ನಾನು ಈಗ ಸ್ನೇಹಿತರು ಹೇಳಿರ್ತಾರೆ, ಅವ್ರ ಹೆಸರು ಹೇಳೋದು ನನಗೂ ಸೂಕ್ತ ಇಲ್ಲ. ಅದರಿಂದ ನಾನು ಹೇಳಿದೆ ಅಷ್ಟೇ, ನನಗೇನು ವೈಯಕ್ತಿಕವಾಗಿ ಗೊತ್ತಿಲ್ಲ. ಸೊ ಅವರು ಮೈತ್ರಿನ ಮುಂದುವರಿಸ್ತಾರೋ ಮರ್ಜ ಆಗ್ತಾರೋ ಅದು ನನಗೆ ಸಂಬಂಧ ಇಲ್ಲದಿರೋ ವಿಚಾರ. ಯೋಗೇಶು ಪಾಪ ಭಾಳ ದಿವಸದಿಂದ ಕನಸು ಕಟ್ಕೊಂಡಿದ್ದಾರೆ.
ಮತ್ತು ಅವ್ರ ಜೊತೆ ಸ್ನೇಹ ವಿಶ್ವಾಸ ಸೇರಿದ್ದು ನನಗೊಂದು ಸಂಪೂರ್ಣವಾಗಿ ಅವಕಾಶ ಸಿಗುತ್ತೆ ಅನ್ನೋ ಒಂದು ಆದಿನೇ. ಸೊ ಅದು ಅವ್ರ ಮಗನಿಗೆ ಬಿಟ್ಕೊಡ್ತಾರೋ ಅಥವಾ ಅವನಿಗೆ ಪಾಪ ಭಾಳ ನಮ್ಮ ಕಾಂಗ್ರೆಸ್ನಲ್ಲೂ ಸಹ ನಾವು ಬರ್ಲಿಕ್ಕೆ ತಯಾರಿದ್ದರೆ ಬಾಪ ಅಂತ ಹೇಳಿದ್ದು. ಇಲ್ಲ ನನಗೆ ಇಲ್ಲೇ ಕುಮಾರಸ್ವಾಮಿ ಅವರು ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆಯಿಂದ ನಂಬಿಕೆಯಿಂದ ಅವ್ರು ಅಲ್ಲಿದ್ದಾರೆ. ಅದರಿಂದ ಅವ್ರವ್ರ ತೀರ್ಮಾನ ಅವ್ರಿಗೆ ಬಿಟ್ಟಿರ್ತೀವಿ. ನಾವೇನು ಆ ವಿಚಾರದಲ್ಲಿ ಮಧ್ಯ ಪ್ರವೇಶ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಥ್ಯಾಂಕ್ ಯು ಸರ್. ಬಿಜೆಪಿಯವರು ಸೈಕಲ್ ಜಾಥಾ ಮಾಡ್ತಾ ಇದ್ದಾರೆ ಸರ್, ಬೆಲೆ ಏರಿಕೆ ಈ ನನಗೆ ಯಾಕಪ್ಪ ಸಿಟ್ಟು ಬರೆಸ್ತೀಯ? ನಾಚಿಕೆ ಆಗ್ಬೇಕು ಅವ್ರಿಗೆ. ಬೆಲೆ ಏರಿಕೆ ಬಗ್ಗೆ ಮಾತನಾಡೋವಂಥ ನೈತಿಕ ಹಕ್ಕು ಅವ್ರಿಗೆ ಯಾರಿಗೂ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ 70 ರೂಪಾಯಿಂದ 100 ರೂಪಾಯಿವರೆಗೂ ಬೆಲೆ ಏರಿಕೆ ಮಾಡಿದಾಗ ವಾಯ್ಸೇ ಇಲ್ಲ. ಮತ್ತು ಗ್ಯಾಸು 300, 400ರಿಂದ 1200ವರೆಗೂ ಹೋದಾಗ ಮಾತಿಲ್ಲ. ಹೀಗೆ ಯಾವ ಆಧಾರದ ಮೇಲೆ? ಮತ್ತು ನಾವು ಅಕ್ಕಪಕ್ಕದ ರಾಜ್ಯ BJP ಆಡಳಿತ ಮಾಡ್ತಾ ಇರ್ತಕ್ಕಂಥ ರಾಜ್ಯಕ್ಕೆ ಕಂಪೇರ್ ಮಾಡಿ ನಾವೆಲ್ಲ ಕೊಟ್ಟಿದ್ದೀವಲ್ಲ ರೇಟ್. ಸೊ ಆಮೇಲೆ ಪ್ರತಿ ಫ್ರೀಕ್ವೆಂಟಾಗಿ ಮಾಡಬೇಕಾಗುತ್ತೆ. ಅಬ್ನಾರ್ಮಲ್ಲಾಗಿ ಮಾಡಿದಾಗ ತಪ್ಪು. ಅದಕ್ಕೂ ಒಂದು ಲಿಮಿಟೇಷನ್ ಇದೆ. ನಾವು ಒಂದು ವಿತಿನ್ ದಿ ಲಿಮಿಟ್ ಒಳಗಡೆ ಸರ್ಕಾರ ಮಾಡಬೇಕಾದಾಗ, ಅಭಿವೃದ್ಧಿ ಆಗಬೇಕು ಅಂದಾಗ, ಸಾರ್ವಜನಿಕರಿಗೆ ಯೋಜನೆಗಳು ಕೊಡಬೇಕಂದಾಗ ಟ್ಯಾಕ್ಸಸ್ ಇಲ್ದಲೇ ಅಥವಾ ಇದಿಲ್ಲದೆ ಯಾರೂ ಸರ್ಕಾರ ನಡೆಸೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಅಲ್ಲಿ, ರಾಜ್ಯ ಸರ್ಕಾರ ಅಲ್ಲಿ. ಆದರೆ ಅವರು ಇತಿಮಿತಿ ಇಲ್ದಲೇ ಹೋಗಿದ್ದಾರೆ ಎಂದು ನಾವು ಟೀಕೆ ಮಾಡಿದ್ದು ಅಷ್ಟೇ. ಸೊ ನಾವೇನು ಮಾಡೋದೇ ಇಲ್ಲ ಅಂತ ಅಲ್ಲ. ಬಿಜೆಪಿಯವರು ಬೆಲೆ ಏರಿಕೆ ಮಾಡಿ ಕೂಡ ತಪ್ಪು, ಜನಸಾಮಾನ್ಯರು ಹೊರೆ ಹಾಕಿದ್ದಾರೆ ಎರಡು ಮಾತಿಲ್ಲ. ಹಾಗಂತ ಅವ್ರನ್ನೇ ನೀವು ಫಾಲೋ ಮಾಡಿದೆ. ಯಾರು ಅವ್ರು ಫಾಲೋ ಮಾಡ್ತೀವಿ ಅಂತ ಹೇಳೋರು? ನಾವು ಈಗ ಆಯಿತು ಮಹಾರಾಷ್ಟ್ರದಲ್ಲಿ ಈಗ ನೀವು ಪಟ್ಟಿ ತಗೊಂಡು ನೋಡಿ. ನಾವು ಬೇರೆ ರಾಜ್ಯದಲ್ಲಿ ಏನಿದೆ ಆ ರೇಟ್ ಹಾಕಿದೀವ? ನಾವು ಮಾಡೋದಾಗಿರೋ ಅಬ್ನಾರ್ಮಲಾಗಿ ಹಾಕ್ಬೋದಾಯ್ತು. ಅದೆಲ್ಲೋ ಯಾವುದೋ ರಾಜ್ಯದಲ್ಲಿ 10 ರೂಪಾಯಿ ಡಿಫರೆನ್ಸ್ ಇದೆ, ನಾವು 3 ರೂಪಾಯಿ ಮಾತ್ರ ಹಾಕಿದ್ದೀವಿ. ನಾವು ಹಾಕ್ತಾ ಇರೋದು ಒಂದು ಲಿಮಿಟ್ ಒಳಗಡೆ ಹಾಕ್ತೀವಿ, ಜಾಸ್ತಿ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಈ ನಿರಂತರವಾಗಿ ಟ್ಯಾಕ್ಸು ಪ್ರತಿ ವರ್ಷ ಇರ್ಬೋದು, 3 ವರ್ಷಕ್ಕೊಂದ್ಸಲ ಇರ್ಬೋದು, ಹಾಕುವಂಥದ್ದು ಸರ್ಕಾರಕ್ಕೆ ಅನಿವಾರ್ಯ ಇರುತ್ತೆ. ಬಟ್ ಆದರೆ ಅದಕ್ಕೆ ಒಂದು ಜನಕ್ಕೆ ಹೊರೆ ಆಗದಂಗೆ ಮಾಡೋವಂಥ ಕೆಲಸನ ಈ ಕಾಂಗ್ರೆಸ್ ಎಲ್ಲ ಇಡೀ ರಾಷ್ಟ್ರವನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಭಾಳ ವರ್ಷದ ನಂತರ ಒಂದಷ್ಟು ಸೆಷನ್ನ ಹಾಕಬೇಕಾಗಿದೆ, ಮಾಡಿದ್ದೀವಿ. ಮತ್ತು ಈಗ ಅದ್ರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಕೊಡ್ತೀನಿ ಅಂತ ಕೊಟ್ಟವ್ರೇನ್ರಿ? ಅದ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಹೇಳ್ರಿ. ನಾವು ಹೋರಾಟ ಮಾಡಿದ್ವಲ್ಲ, ಅಲ್ಲಿ ಹೋಗಿದ್ವಲ್ಲ ಡೆಲ್ಲಿನಲ್ಲೇ ಹೋಗಿ ಕೂತ್ಕೊಂಡು ಹೋರಾಟ ಮಾಡಿದ್ವಲ್ಲ. ಇವ್ರಿಗೂ ಕರ್ನಾಟಕದ ಬಗ್ಗೆ ಇದಿಲ್ಲ, ಅವ್ರಿಗೆ ಕಮಿಟ್ಮೆಂಟ್ ಇಲ್ವಾ? ಇವರು ಕೇಳಬೇಕಲ್ಲ. ಈಗ ಸಂಸದರಾಗಿ ಆಯ್ಕೆ ಆಗೋರಲ್ಲಿ 17 ಜನ ಹೋಗಿ ಕೂತ್ಕೊಂಡು ಪ್ರತಿಭಟನೆ ಮಾಡಲಿ. ಬೆಂಗಳೂರು ಅಭಿವೃದ್ಧಿ ಕೊಡ್ತೀನಿ ಅಂದರು, 15ನೇ ಹಣಕಾಸಿನ ತಾರತಮ್ಯ 5,000 ಕೋಟಿ ಕೊಡ್ತೀನಿ ಅಂದರು. ಎಲ್ಲಿ ಕೊಟ್ಟರು? ಇದನ್ನು ಬರಗಾಲದ ಕೊಟ್ರಾ? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ದುಡ್ಡು ಕೊಟ್ಟರು. ಮೀಟಿಂಗೇ ಆಗಿಲ್ಲ, ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಮೀಟಿಂಗೇ ಆಗಿಲ್ವಲ್ಲ. ನೀವು ಕರ್ನಾಟಕದ ಸ್ನೇಹಿತರುಗಳು, ಕರ್ನಾಟಕದ ಪರವಾಗಿ ದಯಮಾಡಿ ಮಾಡಿ. ನಿಮ್ಮ ಮಾಲೀಕರು ಎಲ್ಲ ಈ ರಾಷ್ಟ್ರದಲ್ಲಿ ಎಲ್ಲಾರ ಇರಲಿ, ದಯಮಾಡಿ ನಿಮ್ಮನ್ನೆಲ್ಲ ಸ್ನೇಹಿತರನ್ನ ನಮ್ಮಂಗೆ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಜನರ ಪರ ಇರಲಿ ಅಂತ. 3 ರೂಪಾಯಿ ಡೀಸೆಲ್ಗೆ ಪೆಟ್ರೋಲ್ಗೆ ಜಾಸ್ತಿ ಆದದ್ದು ಪ್ರತಿ ವರ್ಷ ಎಲ್ಲದ್ರ ಮೇಲೂ 10ರಿಂದ 15% ನಾವು ಒಂದು ಕಾಂಟ್ರಾಕ್ಟ್, ಒಂದು ರಸ್ತೆ ಮಾಡಬೇಕಾದ್ರೂ ಜಾಸ್ತಿ ಆಗಿರುತ್ತೆ, ಒಂದು ಸಬ್ಸಿಡಿ ಕೊಡಬೇಕಾದ್ರೂ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅವಾಗವಾಗ ಟ್ಯಾಕ್ಸನ್ನು ಜಾಸ್ತಿ ಮಾಡೋದು ಸರ್ಕಾರ ಮಾಡೋದು ಅನಿವಾರ್ಯ. ಆದರೆ ಅಬ್ನಾರ್ಮಲ್ ಆಗಿ ಜನರಿಗೆ ಹೊರೆ ಕೊಡಬಾರ್ದು, ಆ ನಿಟ್ಟಿನಲ್ಲಿ ಮಾಡಿದ್ವಿ. ಎಐಸಿಸಿ ಸತ್ಯಶೋಧನಾ ಸಮಿತಿಯನ್ನು ಮಾಡಿದ್ದಾರೆ ಕರ್ನಾಟಕಕ್ಕೆ. 3 ಜನರು ಲೋಕಸಭೆ ಚುನಾವಣೆ ಫಲಿತಾಂಶ ಕರ್ನಾಟಕದ ಕಳಪೆ ಅಂತ ಡಿಸೈಡ್ ಮಾಡಿದೆ ಎಐಸಿಸಿ. 8 ರಾಜ್ಯಗಳಿಗೆ ಮಾತ್ರ ಮಾಡಿದ್ದಾರೆ ಸಮಿತಿನ. ನೋಡ್ರಿ, ನಮ್ಮ ಪಕ್ಷ ಹೈಕಮಾಂಡು ನಮಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಮತ್ತು ಸಮಿತಿ ಮಾಡಿ ಎಲ್ಲೆಲ್ಲಿ ನಮ್ಮ ತಪ್ಪಾಗಿದೆ, ಎಲ್ಲಿ ನಾವು ಕರೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಲಹೆ ಕೊಟ್ಟರೆ ನಾವು ಅದನ್ನು ತಗೋತೀವಿ. ಬಟ್ ಆದರೆ ಕರ್ನಾಟಕದ ಕಳೆದ ಬಾರಿಗೆ ಒಂದಿತ್ತು. 2000 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೂ ನಾವು 9 ಸೀಟ್ ಗೆದ್ದಿದ್ವಿ. ಸ್ವಲ್ಪ ಹಲವಾರು ಕಾರಣಕ್ಕೆ ನಾವು ಸ್ವಲ್ಪ ಕಳೆದ 10-15 ವರ್ಷದ ಹಿಂದೆ ಇದ್ದಂಥ ಪರಿಸ್ಥಿತಿಗೆ ನಾವು ರೀಚ್ ಆಗಿಲ್ಲ. ನಾವು ಈ ಸಲ ಎಕ್ಸ್ಪೆಕ್ಟ್ ಮಾಡಿದ್ದೋ 15ರ ಮೇಲೆ ನಾವು ರೀಚ್ ಆಗ್ತೀವಿ ಅಂತ. ಸೊ ಒಂದು 2-3-4 ಸೀಟು ನಾವು ಡಿಫೀಟ್ ಆಗಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಸೊ ವ್ಯತ್ಯಾಸ ಆಗಿದೆ. ಹಂಗಂತ ಅಂದ್ರೆಗೆ ವೋಟಿಂಗ್ ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ ಜಾಸ್ತಿ ಇದ್ದೀವಿ. ಸೊ ಸೀಟು ನಂಬರ್ನ ಬಂದಾಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಕಂಪ್ಯಾರಿಸನ್ ಮಾಡೋಕ್ಕೆ ಹೋದಾಗ ನಾವೇನು ಕಳಪೆ ಆಗಿಲ್ಲ. ಈಗ ಅವರು 20 ಅಲಯನ್ಸು ಸೇರಿ 27 ಗೆದ್ದಿದ್ದವು. ಇಂಡಿಪೆಂಡೆಂಟು ಅವ್ರ ಜೊತೆಲೇ ಇದ್ದರು. ಸೊ JDS ಅಲಯನ್ಸ್ ಆಗಿದ್ರು. ಹಾಗಾಗಿ 27 ಅವರು 27ರಿಂದ 17ಕ್ಕೆ ಬಂದವರು ಅವ್ರದ್ದು ಕಳಪೆ ಅಲ್ವಾ?
BJPಯವರು ಕೇಂದ್ರದಲ್ಲಿ ಸರ್ಕಾರ ಇಟ್ಕೊಂಡು ನಾವು ಮೋದಿ ವೇವು ಅಥವಾ NDA ಆಳಮೂಳು ಏನೇನೋ ಹೇಳ್ತಿದ್ದರು, 27ರಿಂದ 17ಕ್ಕೆ ಅಂದರೆ 10 ಸೀಟ್ ಕಡಿಮೆ ಆಯ್ತಲ್ಲ ಅವ್ರಿಗೆ. ಹೇಳಿ ಇರುತ್ತೆ, ರಾಜಕಾರಣ ಮಾಡೋಣ, ಮುಂದಕ್ಕೆ ಇನ್ನೂ ಇಂಪ್ರೂವ್ ಆಗೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.